ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಚಲಿತ ವಿದ್ಯಮಾನ ಏನಂದ್ರೆ 2026 ಸಾಲಿನ ಪದ್ಮ ಪ್ರಶಸ್ತಿಗಳನ್ನ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾದರೆ ಅದರ ಕುರಿತು ನಾವು ಈಗ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಈ ಹಿಂದಿನ ಪ್ರತಿದಿನದ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ನೀವು ಪಡೆದುಕೊಳ್ಳಬೇಕಾದ್ರೆ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಅವುಗಳನ್ನ ಉಚಿತವಾಗಿ ನೀವು ಪಡೆದುಕೊಳ್ಳಬಹುದು ಮತ್ತು ನೋಟ್ಸ್ ಕೂಡ ಮಾಡ್ಕೊಳ್ಬಹುದು. ನಿಮ್ಮ KPSC, PSI, PC ಮತ್ತು KE ಈ ಎಲ್ಲಾ ಎಕ್ಸಾಮ್ಗಳಿಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಸಂಬಂಧಿಸಿದಂತ ಕರೆಂಟ್ ಅಫೇರ್ಸ್ ಅನ್ನ ಪ್ರತಿದಿನ ಅಪ್ಡೇಟ್ ಮಾಡಲಾಗುತ್ತೆ. ನೀವು ಅವುಗಳನ್ನ ಉಚಿತವಾಗಿ ಪಡ್ಕೋಬಹುದು ಅಂತ ಹೇಳ್ತಾ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ 2026 ಸಾಲಿನ ಪದ್ಮ ಪ್ರಶಸ್ತಿಗಳನ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಒಟ್ಟು 8 ಜನ ಕರ್ನಾಟಕಕ್ಕೆ ಪದ್ಮ ಪ್ರಶಸ್ತಿಗಳನ್ನ ತಂದುಕೊಟ್ಟಿದ್ದಾರೆ. 1 ಪದ್ಮಭೂಷಣ, 7 ಪದ್ಮಶ್ರೀ ಪ್ರಶಸ್ತಿಗಳು ನಮ್ಮ ಕರ್ನಾಟಕಕ್ಕೆ ಲಭಿಸಿವೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಒಟ್ಟು 131 ಸಾಧಕರಿಗೆ ಈ ಗೌರವಗಳನ್ನು ನೀಡಲಾಗಿದೆ. ಅದರಲ್ಲಿ 19 ಮಹಿಳೆಯರು ಹೊಂದಿರತಕ್ಕಂಥದ್ದು ತುಂಬಾ ವಿಶೇಷ. 16 ಜನ ಮರಣೋತ್ತರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗಾದರೆ ಕರ್ನಾಟಕಕ್ಕೆ ಯಾವ ಯಾವ ಪ್ರಶಸ್ತಿಗಳು ಯಾರ್ಯಾರು ಪಡೆದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಪದ್ಮಭೂಷಣವನ್ನ ಶತಾವಧಾನಿ R ಗಣೇಶ್ ಅವರು ಪಡೆದಿರ್ತಕ್ಕಂಥದ್ದು. ಪದ್ಮಶ್ರೀಯನ್ನ 7 ಜನ ಸಾಧಕರು ಹಂಚಿಕೊಂಡಿದ್ದಾರೆ. M ಅಂಕೇಗೌಡ, ಶುಭಾ ವೆಂಕಟೇಶ್, SG ಸುಶೀಲಮ್ಮ, ಡಾಕ್ಟರ್ ಸುರೇಶ್ ಹನಗವಾಡಿ, TT ಜಗನ್ನಾಥನ್, ಪ್ರಭಾಕರ್ ಕೋರೆ ಮತ್ತು ಶಶಿಶೇಖರ್ ವೆಂಪತಿ ಅಂತಕ್ಕಂಥ ವ್ಯಕ್ತಿಗಳು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇದನ್ನ ಯಾವಾಗ ಘೋಷಣೆ ಮಾಡಲಾಗುತ್ತೆ ಅಂದ್ರೆ 2026 ಸಾಲಿನ ಪದ್ಮ ಪ್ರಶಸ್ತಿಗಳನ್ನ ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಇವುಗಳನ್ನ ಘೋಷಣೆ ಮಾಡಲಾಗುತ್ತೆ. ಇದರಲ್ಲಿ ಒಟ್ಟು 8 ಜನ ಕರ್ನಾಟಕದ ವ್ಯಕ್ತಿಗಳು ಅತ್ಯುನ್ನತ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ನೋಡೋದಾದ್ರೆ ಪದ್ಮ ವಿಭೂಷಣ ಪ್ರಶಸ್ತಿಯ ಬಗ್ಗೆ ಮತ್ತು ಯಾರು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ ಇದು ಕರ್ನಾಟಕದ 2ನೇ ಅತಿ ದೊಡ್ಡ ನಾಗರಿಕ ಪುರಸ್ಕಾರ. ಮೊದಲನೇದು ಭಾರತ ರತ್ನ ಆಗಿರುತ್ತೆ. ಇದು ಅಸಾಧಾರಣ ಮತ್ತು ವಿಶಿಷ್ಟ ಸೇವೆ ಸಲ್ಲಿಸಿದವರಿಗೆ ಇದನ್ನ ನೀಡಲಾಗುತ್ತೆ. ಒಟ್ಟು 5 ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೊದಲನೇದು ಧರ್ಮೇಂದ್ರ ಅವರು, ಇವರಿಗೆ ಮರಣೋತ್ತರವಾಗಿ ನೀಡಲಾಗಿದೆ. VS ಅಚ್ಯುತಾನಂದ್, ಇವರಿಗೂ ಕೂಡ ಮರಣೋತ್ತರವಾಗಿ ನೀಡಲಾಗಿದೆ. ಇವರು ಕೇರಳದ ಮಾಜಿ ಮುಖ್ಯಮಂತ್ರಿ ಕೂಡ ಆಗಿದ್ದರು. N ರಾಜಂ ಅಂತಕ್ಕಂಥವ್ರು, ಇವರು ಶಾಸ್ತ್ರೀಯ ಸಂಗೀತ ಮತ್ತು ವಯೋಲಿನ್ ಸಾಧನೆ ಮಾಡಿದ್ದಕ್ಕಾಗಿ ಇದನ್ನ ಕೊಡಲಾಗಿದೆ. KT ಥಾಮಸ್ ಮತ್ತು P ನಾರಾಯಣ್ ಅಂತಕ್ಕಂಥವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಹಾಗಾದ್ರೆ ನಾವೀಗ ಪದ್ಮಭೂಷಣ ಪ್ರಶಸ್ತಿಯ ಬಗ್ಗೆ ನೋಡೋದಾದ್ರೆ ಪದ್ಮಭೂಷಣ ಪ್ರಶಸ್ತಿ ಇದು ಭಾರತದ 3ನೇ ಅತಿ ದೊಡ್ಡ ಪ್ರಶಸ್ತಿಯಾಗಿರ್ತಕ್ಕಂಥದ್ದು, ನಾಗರಿಕ ಪುರಸ್ಕಾರ. ಇದು ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಇದನ್ನ ಪ್ರದಾನ ಮಾಡಲಾಗುತ್ತೆ. 2026 ಪ್ರಮುಖರು ಯಾರ್ಯಾರಂದ್ರೆ 13 ಸಾಧಕರಿಗೆ ಈ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಲಾಗಿದೆ. ಮುಮ್ಮಟ್ಟಿ ಕಲೆ ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಸಾಧನೆಗಾಗಿ ಅಲ್ಕಾ ಯಾಗ್ನಿಕ್, ಶತಾವಧಾನಿ R ಗಣೇಶ್ ಕರ್ನಾಟಕ, ಉದಯ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆ, ವಿಜಯ್ ಅಮೃತರಾಜ್ ಕ್ರೀಡೆ ಮತ್ತು ಇವರು ಟೆನ್ನಿಸ್ಗೆ ಸಂಬಂಧಿಸಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಇನ್ನು ಪದ್ಮಶ್ರೀ ಪ್ರಶಸ್ತಿಯ ಬಗ್ಗೆ ನೋಡುವುದಾದರೆ ಇದು ಭಾರತದ 4ನೇ ಅತಿ ದೊಡ್ಡ ನಾಗರಿಕ ಪುರಸ್ಕಾರವಾಗಿದೆ. ಇದನ್ನ ಕಲೆ, ಶಿಕ್ಷಣ, ಕೈಗಾರಿಕೆ, ಸಾಹಿತ್ಯ, ವಿಜ್ಞಾನ, ಕ್ರೀಡೆ ಮತ್ತು ಸಮಾಜ ಸೇವೆ, ಸಾರ್ವಜನಿಕ ಜೀವನದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದವರಿಗೆ ಇದನ್ನ ನೀಡಲಾಗುತ್ತೆ. ಒಟ್ಟು 113 ಜನರಿಗೆ ಇದನ್ನ ಪದ್ಮಶ್ರೀಯನ್ನ ನೀಡಲಾಗಿದೆ. ಮೊದಲನೆಯದು ರೋಹಿತ್ ಶರ್ಮಾ, ಅಂಕೇಗೌಡ, SG ಸುಶೀಲಮ್ಮ, ಹರ್ಮನ್ ಪ್ರೀತ್ ಕೌರ್, ಇಷ್ಟು ಜನಕ್ಕೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ಪ್ರಶಸ್ತಿಯ ಸ್ವರೂಪವನ್ನ ನೋಡುವುದಾದರೆ ಇದು ಯಾವುದೇ ನಗದು ಹಣವನ್ನ ಹೊಂದಿರುವುದಿಲ್ಲ. ವಿಜೇತರಿಗೆ ರಾಷ್ಟ್ರಪತಿಗಳ ಸಹಿ ಇರುವ ಸನ್ನದ್ದು ಪ್ರಮಾಣ ಪತ್ರ ಮತ್ತು ಪದಕವನ್ನ ಮಾತ್ರ ನೀಡಲಾಗುತ್ತೆ. ವಿಜೇತರು ಪ್ರಶಸ್ತಿಯನ್ನ ತಮ್ಮ ಹೆಸರಿನ ಮುಂದೆ ಅಥವಾ ಹಿಂದೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಆಗಿ ಇದನ್ನ ಬಳಸುವಂತಿಲ್ಲ. ಅಂದ್ರೆ ನಾವು ಈಗ ಡಾಕ್ಟರೇಟ್ ಅನ್ನ ಯಾವ ರೀತಿಯಾಗಿ ನಮ್ಮ ಹೆಸರಿನ ಹಿಂದ್ಗಡೆ ಮೊದಲಿಗೆ ಬಳಸ್ತೀವೋ ಆ ರೀತಿಯಾಗಿ ಇದನ್ನ ಪದ್ಮಶ್ರೀ, ಪದ್ಮವಿಭೂಷಣ ಅಂತ ಯಾವುದೇ ರೀತಿಯಾಗಿ ಬಳಸಿಕೊಳ್ಳಲು ಅವಕಾಶ ಇರುವುದಿಲ್ಲ.
ಹಾಗಾದರೆ ನಮ್ಮ ಕರ್ನಾಟಕದ ಪದ್ಮ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ 8 ಸಾಧಕರು ಯಾರು ಅನ್ನೋದನ್ನ ನೋಡುದು.